ನೋಡಿ ನಾವು ಫೈನಲ್ ಆಗಿ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಲೇಕ್ಮಾರ್ ಜರ್ನೀಸ್. ಇವತ್ತು ಏನು ಅಂದರೆ ನಮ್ಮ SMS ಹೊಸ ಗಾಡಿ ಬಂದಿದೆ. ಇವತ್ತು ನಾವು ಜರ್ನಿ ಬಂದ್ಬಿಟ್ಟು ಬೆಂಗಳೂರು ಟು ಮದ್ದೂರವರೆಗೂ ಟ್ರಾವೆಲ್ ಮಾಡ್ತೀವಿ. ಇದು ಬಂದ್ಬಿಟ್ಟು ಫ್ಯಾನ್ಸ್ ಇದ್ದಾರೆ. ಈ ಬಸ್ ಬಂದ್ಬಿಟ್ಟು ಮದ್ದೂರಿಂದ ಮಾಟಳ್ಳಿಯಿಂದ ಬೆಂಗಳೂರವರೆಗೂ ಬರುತ್ತೆ. ಡೈಲಿ 2 ಸಿಂಗಲ್ ಬರುತ್ತೆ. ಇದು ಹೊಸ ಗಾಡಿ ರೆಡಿ ಮಾಡಿಸ್ಕೊಂಡು ಬಂದಿದ್ದಾರೆ. ಬನ್ನಿ ನಾವು ಸ್ಟಾಫ್ ಹತ್ರ ಎಲ್ಲರ ಹತ್ರ ಟೈಮಿಂಗ್ಸು ಮತ್ತು ಎಲ್ಲ ಡೀಟೇಲ್ಸ್ ತಿಳ್ಕೊಳ್ಳೋಣ. ಪ್ಲಸ್ ಬಂದ್ಬಿಟ್ಟು ಯಾವ ಥರ ಇದೆ ಏನು ಅಂತ ಇಂಟೀರಿಯರ್ಸು ಎಕ್ಸ್ಟೀರಿಯರ್ಸು ಪ್ರತಿಯೊಂದು ನೋಡೋಣ. ಸ್ಪೆಷಲ್ ಥ್ಯಾಂಕ್ಸ್ ಟು ಬಾಬಣ್ಣ ಮತ್ತು ಸಿದ್ದರಾಜು ಅವ್ರಿಗೆ ಮತ್ತು ಸ್ಟಾಫ್ ಅವ್ರಿಗೆ ಪ್ರತಿಯೊಬ್ಬರಿಗೂ ನಾನು ಪ್ರತ್ಯೇಕವಾದ ಧನ್ಯವಾದ. ಬನ್ನಿ ಇವತ್ತು ನಮ್ಮ ಜರ್ನಿನ ಸ್ವಲ್ಪ ದೂರ ಮಾಡೋಣ ನಮ್ಮ ಹೊಸ SMS ಗಾಡಿಯಲ್ಲಿ. ಥ್ಯಾಂಕ್ ಯು.
ಫ್ರೆಂಡ್ಸ್ ನೋಡಿ, ನಮ್ಮ ಹೊಸ SMS ಗಾಡಿ ಬಂದಿದೆ ನೋಡಿ. ಇಂಟೀರಿಯರ್ಸ್ ಎಲ್ಲ ಈ ಥರ ಇದೆ. 3+2 ಕಂಫರ್ಟಬಲ್ ಸೀಟಿಂಗ್ ಕೊಟ್ಟಿದ್ದಾರೆ. ಮತ್ತು ಇಂಟೀರಿಯರ್ಸ್ ಈ ಥರ ಇದೆ. ಫುಲ್ಲು ಲೈಟಿಂಗ್ಸ್ ಎಲ್ಲ ಮಾಡಿಸಿದ್ದಾರೆ. ಪ್ಲಸ್ ಬಂದ್ಬಿಟ್ಟು ನಮಗೆ JBL ಸ್ಪೀಕರ್ಸ್ ಅಟ್ಯಾಚ್ ಮಾಡಿದ್ದಾರೆ ಮ್ಯೂಸಿಕ್ ಸಿಸ್ಟಮ್ಗೋಸ್ಕರ. ಸೊ ದಟ್ ನೋಡಿ, ಇಂಟೀರಿಯರ್ಸ್ ಸೀಲಿಂಗ್ಸ್ ಎಲ್ಲ ಯಾವ ಥರ ಇದೆ, ಸೂಪರಾಗಿದೆ. ಸ್ಪೆಷಲ್ ಥ್ಯಾಂಕ್ಸ್ ಟು ಬಾಬನ್ ಅವ್ರಿಗೆ, ಗಾಡಿ ಇಷ್ಟು ಚೆನ್ನಾಗಿ ಮಾಡಿಸ್ಕೊಂಬಂದಿದ್ದಾರೆ. ಓಕೆ ನೋಡಿ ಯಾವ ಥರ ಇದೆ ಏನು ಅಂತ. ದೇವ್ರ ಫೋಟೋ, ಆನೆಗಳು ಎಲ್ಲ ಮಾಡಿದ್ದಾರೆ. ಪ್ಲಸ್ ನೋಡಿ BS4 ಗಾಡಿ ಸ್ಪೆಷಲ್. ನಮಸ್ತೆನಾ. ನಮಸ್ಕಾರ. ನಿಮ್ಮ ಹೆಸರಣ್ಣ? ಪ್ರಮೋದ್ ಅಂತ. SMS ಅಲ್ಲಿ ಎಷ್ಟು ದಿವಸದಿಂದ ಕೆಲಸ ಮಾಡ್ತಿದ್ದೀರಾ ನೀವು? ಒಂದು ವರ್ಷ ಅಣ್ಣ, ಈ ಬಸ್ಸು ಫಸ್ಟ್ ಟ್ರಿಪ್ ಎಲ್ಲಿ ಸ್ಟಾರ್ಟ್ ಮಾಡ್ತೀರಾ? ಟೈಮಿಂಗ್ ಹೇಳಿ ಅಣ್ಣ. 5:30 ಮಾತಾಡಿ. ಮತ್ತೆನಾ? ರಾಮಾಪುರ 6:20. ಓಕೆನಾ? ಹನ್ನೂರು 6:40. ಓಕೆನಾ? ಕೊಳಾಲ 7:10 ಬಂದು 7:40 ಬಿಡ್ತೀವಿ. ಓಕೆನಾ? 9:40 ಕೆಂಗೇರಿ. ಮತ್ತೆ ಇಲ್ಲಿ ಮಾರ್ಕೆಟ್ ಸೇರೋದಣ್ಣ? ಮಾರ್ಕೆಟು 10:30. 10:30. ಮತ್ತೆ ಇಲ್ಲಿ ಎಷ್ಟೊತ್ತಿಗೆ ಬಿಡ್ತೀರಾ? 2:15. 2:15. ಅಲ್ಲಿ ರೀಚ್ ಆಗೋದು ಲಾಸ್ಟ್ ಕೊಳಾಲ 5:15. ಓಕೆನಾ? 6:40 ಕೊಳಾಲ ಬಿಟ್ಟು 8:30 ಮಾತಾಡಿ. ಓಕೆನಾ? ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ವೆರಿ ಮಚ್ ಅಣ್ಣ. ಟಿಕೆಟ್ ರೇಟ್ ಎಷ್ಟನ್ನ ಬರುತ್ತೆ ಅಲ್ಲಿಂದ? 200 ರೂಪಾಯಿ. 200 ರೂಪಾಯಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಗಾಡಿಗೆ 2:50 ಬಿಡುತ್ತೆ ಮಾರ್ಕೆಟು. SMS ಟು ಮಾಟಲ್ಲಿ ಕೊಳ್ಳೇಗಾಲ ಮೇಲೆ ಹೋಗುತ್ತೆ. ಫ್ರೆಂಡ್ಸಿಗೆ 2:50 ಆಗ್ತಾಯಿದೆ. ನಾವು ಮಾರ್ಕೆಟ್ ಬಿಡ್ತಾ ಇದ್ದೀವಿ. ಫ್ರೆಂಡ್ಸ್ ನೋಡಿ, ಈಗ 2:50 ಆಗ್ತಾಯಿದೆ. ಈಗ ಬಿಡ್ತಾ ಇದ್ದೀವಿ ನಾವು ಪಾಲ್ಯ. ನಮ್ಮ ಜರ್ನಿ ಬಂದ್ಬಿಟ್ಟು ಅಪ್ ಟು ಮದ್ದೂರವರೆಗೂ ಮಾಡ್ತೀವಿ. ಬನ್ನಿ ಟ್ರಾವೆಲ್ ಮಾಡೋಣ. ಟ್ರಾವೆಲ್ಸ್ ಅಂತಿದೆ. ರೈಟ್ ಸೈಡಲ್ಲಿ BMTC ಮತ್ತು KSRTC ಬಸ್ ಸ್ಟ್ಯಾಂಡು. ಲಾಸ್ಟ್ ಪಾಲ್ಯ ಫುಲ್ ಟ್ರಾವೆಲ್ಸ್ ಗಾಡಿಗಳು ಇಲ್ಲೇ ಇರುತ್ತೆ. ಶರ್ಮಾ ಟ್ರಾವೆಲ್ಸ್ ಇದೆ. ಬೆಂಗಳೂರು ಟು ವಿಲ್ಲುಪುರಮು. ಈಗ ಚಾಮರಾಜಪೇಟೆ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಸಿಟಿ ಸರ್ಕಲ್ ಸೇರಿದ್ವಿ. ಬನ್ನಿ, ಮೈಸೂರು ರೋಡಲ್ಲಿ ಎಂಟ್ರಿ ಆಗ್ತಾ ಇದ್ದೀವಿ. ಈಗ ಟ್ರಾಫಿಕ್ ನೋಡಿ ತುಂಬ ಜಾಸ್ತಿ ಇದೆ. ಈಗ ಡೀಸೆಲ್ ಹಾಕ್ತಾ ಇದ್ದಾರೆ ಗಾಡಿಗೆ. ಮೈಸೂರು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡು.
ಪಕ್ಕದಲ್ಲಿ ಆಂಜನೇಯನ ದೇವಸ್ಥಾನ, ಮೈಸೂರು ರೋಡು. ಆಂಜನೇಯಂದು ಚೆನ್ನಾಗಿ ವಿಗ್ರಹ ಮಾಡಿದ್ದಾರೆ. ನೈಂಡಲ್ಲಿ ಬಂದಿದ್ದೀವಿ ಈಗ. ಬಸ್ ಸ್ಟಾಪ್ ಬಂದಿದ್ದೀವಿ 3:50ಕ್ಕೆ. ಎಲ್ಲ ಬಸ್ಸು ಇದೆ. KMS ಬಾಡಿಕೋಸ್ ಬಿಲ್ಡರ್ಸು ನೋಡಿ. ಎಲ್ಲ TNS TC ಬಸ್ಸಸ್ ಎಲ್ಲ ರೆಡಿಯಾಗಿ ನಿಂತಿದೆ ಆಚೆ. ನೈಟ್ ಡೆಲಿವರಿ ಆಗುತ್ತೆ. ಇಲ್ಲಿಂದ ನೈಸ್ ರೋಡ್ ಕನೆಕ್ಟ್ ಆಗುತ್ತೆ ಟುವರ್ಡ್ಸ್ ಎಲೆಕ್ಟ್ರಾನಿಕ್ ಸಿಟಿ ಎಲ್ಲ. ಫುಲ್ಲು ಬೈಪಾಸಲ್ಲಿ ಹೋಗ್ತೀವಿ ನಾವೀಗ ಅಪ್ ಟು ಮದ್ದೂರವರೆಗೂ. ಎಕ್ಸ್ಪ್ರೆಸ್ ಹೈವೇ ಸ್ಟಾರ್ಟ್ ಆಯಿತು, ಮೈಸೂರು ಎಕ್ಸ್ಪ್ರೆಸ್ ಹೈವೇ. ಇದೊಂದು ಚೆನ್ನಾಗಿ ಒಳ್ಳೆ ರೋಡ್ ಮಾಡಿದ್ದಾರೆ, ಎಕ್ಸ್ಪ್ರೆಸ್ ಹೈವೇ ಬೆಂಗಳೂರು ಟು ಮೈಸೂರು. ಬಸ್ ಹೋಗ್ತಾ ಇದೆ ಬೆಂಗಳೂರು ವಿರಾಜಪೇಟೆ ಗಾಡಿ.
ಎಕ್ಸ್ಪ್ರೆಸ್ ಹೈವೇಲಿ ತುಂಬ ರೂಲ್ ಇದೆ. ಸೀಟ್ ಬೆಲ್ಟ್ ಹಾಕಬೇಕು. ಮೋರ್ ದೆನ್ 80 ಕಿಲೋಮೀಟರ್ಸ್ ಮೇಲೆ ಹೋಗಬಾರ್ದು ಬಸ್ಸಸ್ಸು ಮತ್ತು ಟ್ರಕ್ಸ್ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು, ಇಲ್ಲಾಂದರೆ ಫೈನ್ಸ್ ಬರುತ್ತೆ. ಮಳೆ ಬಂದು ನಿಂತಿದೆ, ಸೊ ದಟ್ ವೆದರು ಚೆನ್ನಾಗಿದೆ. ನೋಡಿ ಆ ಕಡೆದು ಎಕ್ಸ್ಪ್ರೆಸ್ ಹೈವೇ ಟೋಲ್ ಪ್ಲಾಜಾ. ಇಲ್ಲಿಂದ ವಂಡರ್ಲಾಗೆ 1 ಕಿಲೋಮೀಟರ್ ಇದೆ ಡೈವರ್ಷನಲ್ಲಿ. ಇಲ್ಲಿಂದ ಬಿಡ್ದಿಗೆ 5 ಕಿಲೋಮೀಟ್ರು, ಮೈಸೂರು 120, ಬ್ಯಾಂಗ್ಳೂರಿಗೆ 376 ಕಿಲೋಮೀಟರ್ದು. ಇದು NH 275 ಅಂತ, ನ್ಯಾಷನಲ್ ಹೈವೇ 275. ಇದರಲ್ಲಿ 2 ವೀಲರ್ಸೆಲ್ಲ ಅಲೋಡ್ ಇಲ್ಲ, ಆಟೋಸು ಎಲ್ಲ ಅಲೋಡ್ ಇಲ್ಲ. ಈ ಎಕ್ಸ್ಪ್ರೆಸ್ ಹೈವೇಲಿ ಒಂದೇ ಈ ಕಾರ್ಸು ಮತ್ತು ಟ್ರಕ್ಸು ಮತ್ತು ಬಸ್ಸಸ್ ಅಲೋ ಆಗ್ತದೆ. ಎಲ್ಲ ಸ್ಪೀಡ್ ರೀಡರ್ಸ್ ಎಲ್ಲ ಫಿಕ್ಸ್ ಮಾಡಿದ್ದಾರೆ. ಮೋರ್ ದೆನ್ 80 ಕಿಲೋಮೀಟರ್ಸ್ ಮೇಲೆ ಹೋದರೆ ಕ್ಯಾಪ್ಚರ್ ಆಗಿ ಫೈನ್ಸ್ ಬರುತ್ತೆ RTO ರಿಜಿಸ್ಟ್ರೇಷನ್ ಹೋದಾಗ. ಲೆಫ್ಟ್ ಅಂದರೆ ರಾಮನಗರ 8 ಕಿಲೋಮೀಟರ್ ಇದೆ. ಮೈಸೂರು 104 ಕಿಲೋಮೀಟರ್ ಇದೆ. ವಿಜಯರಂಗ ಫಸ್ಟ್ ಬಸ್ ಬರ್ತಾ ಇದೆ. ಮಂಡ್ಯಗೆ 51 ಕಿಲೋಮೀಟರ್ಸು, ಮದ್ದೂರಿಗೆ 33 ಕಿಲೋಮೀಟರ್ಸ್ ಇದೆ. ಶ್ರೀರಂಗಪಟ್ಟಣ 78 ಕಿಲೋಮೀಟರ್ಸ್ ಇದೆ. ಹೊಸದಾಗಿ ಎಕ್ಸ್ಪ್ರೆಸ್ ಆಗಿರೋದ್ರಿಂದ ಮೀಡಿಯಮ್ ಸ್ಪೀಡ್ 80 ಕಿಲೋಮೀಟರ್ಸ್ ಹೋಗುತ್ತೆ. ಮಿಡ್ಲ್ ರೋಡು ಸ್ವಲ್ಪ ಸ್ಲೋ ಹೋಗೋರು ಟ್ರಕ್ಸ್ಗೆಲ್ಲ ಲೆಫ್ಟ್ ಸೈಡಲ್ಲಿ, ಸ್ವಲ್ಪ ಫಾಸ್ಟ್ ಹೋಗೋದು ರೈಟ್ ಸೈಡಲ್ಲಿ.
ಬೈಪಾಸ್ ಹೋಗ್ತಾಯಿದ್ದೀವಿ. ಲೆಫ್ಟ್ ತಗೊಂಡ್ರೆ ಚನ್ನಪಟ್ಟಣ ಹೋಗುತ್ತೆ. ಮದ್ದೂರಿಗೆ ಡೈವರ್ಷನ್ ತಗೋತೀವಿ. ಮದ್ದೂರಿಂದ ಮತ್ತೆ ರೂಟ್ ಬಂದ್ಬಿಟ್ಟು ನಿಮಗೆ ಮಳವಳ್ಳಿ ಮತ್ತು ಕೊಳ್ಳೇಗಾಲದಿಂದ ಅನ್ನೂರಿಂದ ನಿಮಗೆ ಮಾಟಲ್ಲಿ ಹೋಗುತ್ತೆ. ಇದು ರೂಟ್ ಇದು. ಸ್ಪೆಷಲ್ ಥ್ಯಾಂಕ್ಸು ಬಾಬಾನ ಮತ್ತು ಪ್ರತಿಯೊಬ್ಬರಿಗೂ ಸ್ಟಾಫ್ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸು. ಯಾಕಂದರೆ ಇದು ಹೊಸ ಗಾಡಿ ಬಂದಿದೆ ಅಂತ ನಾವು ರೂಟ್ ಮಾಡೋಣ ಅಂತ ಬಂದಿದ್ದು. ಓಕೆ, ಸೊ ಕಂಪ್ಲೀಟ್ ಜರ್ನಿ ಮಾಡೋಕ್ಕಾಗಲ್ಲ, ಯಾಕಂದರೆ ನೈಟ್ ಆಗುತ್ತೆ, ತುಂಬ ನೈಟ್ ಆಲ್ಟು. ಸೊ ದಟ್ ಏನಂದರೆ ನಾವು ಮದ್ದೂರಿಗೆ ಎಂಡ್ ಮಾಡ್ತಾಯಿದ್ವಿ ವಿಡಿಯೋನ. ಸ್ಪೆಷಲ್ ಥ್ಯಾಂಕ್ಸು ಎಲ್ಲ ಸ್ಟಾಫ್ ಅವ್ರಿಗೆ, ಅವ್ರ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ, ನಾವು ಮದ್ದೂರಲ್ಲಿ ವಿಡಿಯೋ ಎಂಡ್ ಮಾಡ್ತಾಯಿದ್ವಿ. ಇನ್ನೂ 12 ಕಿಲೋಮೀಟ್ರ್ ಇದೆ ಮದ್ದೂರಿಗೆ. ಸೊ ದಟ್ ಸರ್ವಿಸ್ ರೋಡಲ್ಲೇ ಹೋಗಬೇಕಾಗುತ್ತೆ. ರೈಟಲ್ಲೂ ಹೋಗ್ಬೋದು ಮದ್ದೂರಿಗೆ. ನಾವು ಸ್ಟ್ರೈಟಾಗಿ ಹೋಗ್ತೀವಿ. ರೈಟ್ ಸೈಡ್ ತಗೊಂಡ್ರೆ ಮದ್ದೂರು ಹೋಗುತ್ತೆ. ಸ್ಟ್ರೈಟ್ ಹೋಗಿ ಬೈಪಾಸಲ್ಲಿ ಹೋಗ್ತಾಯಿದ್ದೀವಿ. ಮದ್ದೂರು ಬಂದಿದ್ದೀವಿ. 4:45 ಆಯಿತು ಟೈಮು. ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀವಿ. ನಮ್ಮ ವಿನಯನಾಗೆ ಮತ್ತು ಬಾಬಾನ ಅವ್ರಿಗೆ ಪ್ರತ್ಯೇಕವಾದ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಈಗ 4:45 ಬಿಟ್ಟರೆ ಮಾಟಲ್ಲಿ ಹೋಗೋ ಹೊತ್ತಿಗೆ ಒಂದು 8:15 ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ನಾನು ಬಾಯ್ ಹೇಳ್ಬೇಡಿ ಅಣ್ಣ. ಥ್ಯಾಂಕ್ ಯು. ಮೈ ಫ್ರೆಂಡ್ಸ್, ನೋಡಿ ನಾವು ಫೈನಲ್ ಆಗಿ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾಯಿದ್ವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಸ್ಪೆಷಲ್ ಥ್ಯಾಂಕ್ಸ್ ಟು ಟೀಮ್. ಥ್ಯಾಂಕ್ ಯು.